ಉತ್ತರ ಪತೇಶ್ವರ ಎಂದು ಬಿರುದು ಪಡೆದಿದ್ದ ಕನೇಜಿಯ ಹರ್ಷವರ್ಧನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿ ದಕ್ಷಿಣ ಪತೇಶ್ವರ ಎಂದು ಬಿರುದಾಂಕಿತನಾದ ಹಿಂದೂ ಸಾಮ್ರಾಟ ಕನ್ನಡಿಗ ಇಮ್ಮಡಿ ಪುಲಿಕೇಶಿಯ ಕುರಿತು ಇಂದು ತಿಳಿದುಕೊಳ್ಳೋಣ. ಉತ್ತರದಲ್ಲಿ ಮೌರ್ಯ, ಗುಪ್ತ ಹಾಗೂ ವರ್ಧನರ ಸಾಮರ್ಥ್ಯವನ್ನು ನೋಡಿದ್ದ ನನಗೆ ನರ್ಮದಾ ನದಿ ತೀರದಲ್ಲಿ ಮೊದಲ ಬಾರಿಗೆ ಚಾಲುಕ್ಯರ ಶಕ್ತಿಯ ಅರಿವಾಯಿತು. ಹರ್ಷವರ್ಧನನ್ನು ಹಿಮ್ಮೆಟ್ಟಿಸಿದ ವೀರ ಪರಾಕ್ರಮಿ ಇಮ್ಮಡಿ ಪುಲಿಕೇಶಿಯನ್ನು ಪಡೆದ ಈ ಕನ್ನಡ ಭೂಮಿಯೇ ಧನ್ಯ ಎಂದು ಚೀನಾದ ಯಾತ್ರಿಕನಾದ ಹ್ಯುಯಾನ್ ಸಾಂಗ್ ಒಂದು ಕಡೆ ಹೇಳುತ್ತಾನೆ. ಬನ್ನಿ, ಇಂದು ವೀರ ಪುಲಿಕೇಶಿಯ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಗೆಳೆಯರೇ, ತಾವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕ್ರಿಸ್ತಶಕ 6ರಿಂದ 8ನೇ ಶತಮಾನದಲ್ಲಿ ಆಳಿದ ಚಾಲುಕ್ಯರಲ್ಲಿ ಪ್ರಮುಖನಾದವನು ಈ ಇಮ್ಮಡಿ ಪುಲಿಕೇಶಿ. ಇವನು ಚಾಲುಕ್ಯರ ಮೊದಲ ದೊರೆ ಕೀರ್ತಿವರ್ಮನ ಮಗ. ಈತನ ಸಹೋದರ ಕುಬ್ಜ ವಿಷ್ಣುವರ್ಧನ. ಮುಂದೆ ಬಾದಾಮಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ಪುಲಿಕೇಶಿಯು ಅಲೂಪರನ್ನು, ರಾಷ್ಟ್ರಕೂಟರನ್ನು, ವನವಾಸಿಯ ಕದಂಬರನ್ನು, ನಳರನ್ನು, ತಲಕಾಡಿನ ಗಂಗರನ್ನು ಹಾಗೂ ಪಲ್ಲವರನ್ನು ಹೀಗೆ ಮುಂತಾದವರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ದಕ್ಕನ್ನವರೆಗೂ ವಿಸ್ತರಿಸಿದ. ಇಮ್ಮಡಿ ಪುಲಿಕೇಶಿಗೆ ಶ್ರೀ ಪೃಥ್ವಿವಲ್ಲಭ, ರಾಜಾಧಿರಾಜ, ಕನ್ನಡ ಕುಲತಿಲಕ, ಪರಮೇಶ್ವರ, ಸತ್ಯಾಶ್ರಯ, ಕರ್ನಾಟೇಶ್ವರ ಹಾಗೂ ದಕ್ಷಿಣ ಪತೇಶ್ವರ ಹೀಗೆ ಮುಂತಾದ ಬಿರುದುಗಳಿದ್ದವು. ಮಂಗಳೇಶನ ಪದಗ್ರಹಣದ ಬಳಿಕ ಬಾದಾಮಿಯನ್ನು ಗೆದ್ದ ಪುಲಿಕೇಶಿಯು ಇಲ್ಲಿ ವಾತಾಪಿ ಹಾಗೂ ಕೌಶಿಕಾಂಬಿಕಾ ದೇವಿಯನ್ನು ಪ್ರತಿಷ್ಠಾಪಿಸಿ ತನ್ನ ರಾಜಧಾನಿಯನ್ನಾಗಿಸಿಕೊಳ್ಳುತ್ತಾನೆ. ಇಮ್ಮಡಿ ಪುಲಿಕೇಶಿಯು ಅತ್ಯಂತ ಸಮರ್ಥ ದೊರೆಯಾಗಿದ್ದು ತನ್ನ ಸುತ್ತಮುತ್ತಲಿನ ಎಲ್ಲಾ ರಾಜರುಗಳನ್ನು ಸೋಲಿಸಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ಎಂದು ಐಹೊಳೆ ಶಾಸನವು ಆತನ ಪರಾಕ್ರಮವನ್ನು ತಿಳಿಸುತ್ತದೆ. ಪುಲಿಕೇಶಿಯು ತಾನು ವೈಷ್ಣವ ಹಿಂದೂ ಆಗಿದ್ದರೂ ಕೂಡ ಬೌದ್ಧ, ಶೈವ, ಪಂಥ, ಜೈನ ಹೀಗೆ ಎಲ್ಲದರ ಬಗ್ಗೆ ಅಪಾರ ಸಹಿಷ್ಣುತೆ ಹಾಗೂ ಸಮಾನತವಾದ ಗೌರವವನ್ನು ಹೊಂದಿದ್ದ. ಈತನ ಆಸ್ಥಾನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬೌದ್ಧ ಅಗ್ರಹಗಳಿದ್ದು ಅಲ್ಲಿ 5,000ಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳು ಆಶ್ರಯ ಪಡೆದಿದ್ದರು ಎಂದು ಚೀನಾದ ಯಾತ್ರಿಕ ಹ್ಯುಯಾನ್ ಸಾಂಗ್ ದಾಖಲಿಸಿದ್ದಾರೆ. ತಲಕಾಡಿನ ಗಂಗರನ್ನು ಗೆದ್ದ ಪುಲಿಕೇಶಿಯು ಗಂಗರ ದೊರೆಯಾದ ದುರ್ವಿನೀತರ ಮಗಳನ್ನು ಮದುವೆಯಾಗುತ್ತಾನೆ. ಇವರ ಮಗನೇ ವಿಕ್ರಮಾದಿತ್ಯ. ಈ ವಿಕ್ರಮಾದಿತ್ಯನು ಪುಲಿಕೇಶಿಯ ನಂತರ ಚಾಲುಕ್ಯರ ಅರಸನಾಗಿ ಚಾಲುಕ್ಯ ಸಾಮ್ರಾಜ್ಯವನ್ನು ಪೂರ್ವಕ್ಕೆ ಮತ್ತಷ್ಟು ವಿಸ್ತರಿಸಿದ ಎಂದು ಐಹೊಳೆ ಮತ್ತು ಬಾದಾಮಿ ಶಾಸನಗಳು ತಿಳಿಸುತ್ತವೆ. ಸುಮಾರು 33 ವರ್ಷ ಆಳ್ವಿಕೆ ಮಾಡಿದ ಇಮ್ಮಡಿ ಪುಲಿಕೇಶಿಯು ತನ್ನ ಸುತ್ತಮುತ್ತಲಿನ ಹಲವು ರಾಜರನ್ನು ಸೋಲಿಸಿದನು. ಉತ್ತರದ ವರ್ಧನ ಸಾಮ್ರಾಜ್ಯದ ರಾಜ ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ್ದು ಪ್ರಮುಖವಾಗಿದೆ. ಹರ್ಷವರ್ಧನನು ಉತ್ತರದಲ್ಲಿ ಎಲ್ಲವನ್ನೂ ಗೆದ್ದು ಉತ್ತರ ಪತೇಶ್ವರ ಎನಿಸಿಕೊಂಡಿದ್ದ. ದಕ್ಷಿಣದಲ್ಲಿ ಚಾಲುಕ್ಯರ ಪ್ರಾಬಲ್ಯದ ಬಗ್ಗೆ ತಿಳಿದ ಈತ ಚಾಲುಕ್ಯರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಭಾರತದಲ್ಲಿ ಒಂದೇ ರಾಜವಂಶ ಹಾಗೂ ಒಂದೇ ವಿಧದ ಆಳ್ವಿಕೆಯನ್ನು ತರಲು ಯೋಜನೆ ಹಾಕಿಕೊಂಡಿದ್ದ. ಆದರೆ ನರ್ಮದಾ ನದಿ ದಂಡೆಯ ಮೇಲೆ ನಡೆದ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿಯು ಅವನನ್ನು ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದು ಪಡೆದುಕೊಳ್ಳುತ್ತಾನೆ. ಮಹಾಮಲ್ಲ ಪಲ್ಲವ ಎಂದು ಹೆಸರುವಾಸಿಯಾದ ಪಲ್ಲವರ ಅರಸನಾದ ಮಹೇಂದ್ರ ವರ್ಮನಿಂದಲೇ ಇಮ್ಮಡಿ ಪುಲಿಕೇಶಿಗೆ ಬಾದಾಮಿಯಲ್ಲಿ ನಡೆದ ಯುದ್ಧದಲ್ಲಿ ಸೋಲಾಯಿತೆಂದು ಐಹೊಳೆ ಮತ್ತು ಬಾದಾಮಿ ಶಾಸನಗಳಲ್ಲಿ ಉಲ್ಲೇಖವಿದೆ. ವೃದ್ಧನಾಗಿದ್ದರೂ ಹಾಗೂ ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದರೂ ಪಲ್ಲವರಿಗೆ ತಲೆಬಾಗದೆ ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡಿ ಮರಣ ಹೊಂದಿದನು ಎಂದು ತಮಿಳಿನ ಕೆಲ ಶಾಸನಗಳು ಹೇಳುತ್ತವೆ. ಚಾಲುಕ್ಯರಲ್ಲಿ ಇಮ್ಮಡಿ ಪುಲಿಕೇಶಿಯ ಹೆಸರು ಎಂದಿಗೂ ಅಜರಾಮರವಾಗಿರುವುದಲ್ಲದೆ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಬೇಕಾದ ಹೆಸರಾಗಿದೆ. ಈ ಸಾಮ್ರಾಜ್ಯದ ನೈಜಕತೆಯೇ ರಾಜಮೌಳಿಯವರ ಬಾಹುಬಲಿ ಎಂಬ ಚಿತ್ರಕ್ಕೆ ಸ್ಫೂರ್ತಿ ಎಂದು ಸ್ವತಃ ತೆಲುಗು ನಿರ್ದೇಶಕ ರಾಜಮೌಳಿಯವರೇ ಹೇಳಿದ್ದಾರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.